ಫಿಫ್ತ್ ಹೆಡ್ಡಿಂಗ್ ಇಲ್ಲಿ ಏನು ಕೊಟ್ಟಿದೆ ನೋಡ್ರಿ, ಹಾಫ್ ದ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಹೂಸ್ ಲೆಂತ್ ಈಸ್ 4 ಮೀಟರ್ ಮೋರ್ ದೆನ್ ಇಟ್ಸ್ ವಿಡ್ತ್. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಲೆಂತ್ನ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾನೆ? ವಿಡ್ತ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾನೆ. ಓಕೆನಾ? ಸೊ ಹೂಸ್ ಲೆಂತ್ ಈಸ್ 4 ಮೀಟರ್ ಮೋರ್ ದೆನ್ ಇಟ್ಸ್ ವಿಡ್ತ್. ವಿಡ್ತ್ ಅಂದ್ರೆ ನಥಿಂಗ್ ಬಟ್ ಬ್ರೆಡ್ತ್. ಈಗ ನಾವು ಲೆಂತ್ನ ಯಾರ ಜೊತೆ ಕಂಪೇರ್ ಮಾಡ್ತಾರೆ? ಬ್ರೆಡ್ತ್ ಜೊತೆ ಕಂಪೇರ್ ಮಾಡ್ತಾರೆ. ಬ್ರೆಡ್ತ್ ಅಂದ್ರೆ ಒಂದೇ, ವಿಡ್ತ್ ಅಂದ್ರೆ ಒಂದೇ. ಸೊ ಯಾರ ಜೊತೆ ಕಂಪೇರ್ ಮಾಡ್ತಾರಲ್ಲ ಅವ್ರನ್ನ ಎಕ್ಸ್ ಅಂತ ತಗೋಬೇಕು. ಲೆಟ್ ಬ್ರೆಡ್ತ್ ಬಿ, ಸೊ ನಾನು ವಿಡ್ತ್ ಬದಲು ಬ್ರೆಡ್ತ್ ಅಂತ ತಗೋತೀನಿ. ಲೆಟ್ ಬ್ರೆಡ್ತ್ ಬಿ ಎಕ್ಸ್ ಅಂತ ತಗೋಣ. ಓಕೆ, ಇದನ್ನ ಎಕ್ಸ್ ಅಂತ ತಗೊಂಡ್ರೆ ಲೆಂತ್ನ ಏನಂತ ತಗೊಳ್ಳೋಣ? ವೈ ಅಂತ ತಗೊಳ್ಳೋಣ. ಲೆಟ್ ಲೆಂತ್ ಬಿ ವೈ. ಯಾಕಂದ್ರೆ ಇದು ಲೀನಿಯರ್ ಈಕ್ವೇಶನ್ 2 ವೇರಿಯೇಬಲ್ಸ್ ಅಂದ್ರೆ ನಾವು 2 ವೇರಿಯೇಬಲ್ ತಗೋಬೇಕು, ಒಂದು ಬ್ರೆಡ್ತ್ ಒಂದು ಲೆಂತ್. ಒಂದ ಎಕ್ಸ್ ಅಂತ ತಗೊಂಡೆ, ಇನ್ನೊಂದ ವೈ ಅಂತ ತಗೊಂಡೆ. ಈ ಸ್ಟೇಟ್ಮೆಂಟ್ ಮತ್ತೆ ಹೋದ್ರಿ, ಹೂಸ್ ಲೆಂತ್ ಈಸ್, ಲೆಂತ್ ಈಸ್ ಅಂದ್ರೆ ಏನು? ಈಕ್ವಲ್ ಟು 4 ಮೋರ್ ಅಂದ್ರೆ ಪ್ಲಸ್ ದೆನ್ ಇಟ್ಸ್ ವಿಡ್ತ್. ವಿಡ್ತ್ ಅಂದ್ರೆ ನಥಿಂಗ್ ಬಟ್ ಏನು? ಬ್ರೆಡ್ತ್. ಓಕೆ, ಈಗ ಲೆಂತ್ ಇದ್ದಲ್ಲಿ ಏನಾಗಬೇಕು? ವೈ ಹಾಕಬೇಕು. ಇಸ್ ಈಕ್ವಲ್ ಟು 4 ಪ್ಲಸ್ ಬ್ರೆಡ್ತ್ ಇದ್ದಲ್ಲಿ ಏನಾಗಬೇಕು? ಎಕ್ಸ್ ಹಾಕಬೇಕು. ಓಕೆ, ಇದು ಒಂದು ಈಕ್ವೇಶನ್ ಆಯ್ತು. ಈಗ ನೆಕ್ಸ್ಟ್ ನೋಡ್ರಲ್ಲಿ ಮೇಲೆ ಫಸ್ಟ್ ಇದು ಓದ್ಕೊಂಬರಿ, ಹಾಫ್ ದ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್. ಹಾಫ್ ದ ಪೆರಿಮೀಟರ್ ಆಫ್ rectangular garden. ಓಕೆ, ಹಾಫ್ ಆಫ್ ದ ಅಂತಂದ್ರೆ ಹಾಫ್ ದ ಅಂದ್ರೆ ಹಾಫ್ ಇಂಟು ಪೆರಿಮೀಟರ್ ಆಫ್ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್. ಓಕೆ, ಇಲ್ಲಿ ಕಮ ಹಾಕಿದ್ದೇನೆ. ಕಮ ಹಾಕಿ ಇಲ್ಲಿ ಬೇರೆ ಸ್ಟೇಟ್ಮೆಂಟ್ ಕೊಟ್ಟ ಅದನ್ನ ಈಕ್ವೇಶನ್ ಬರ್ಕೊಂಡು ಮತ್ತೆ ಕಮ ಇಲ್ಲಿ ಎಂಡ್ ಆಗಿದೆ ತಾನೆ. ಈಸ್ 36. ಈಸ್ 36 ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಕಮ ಎಂಡ್ ಆಗಿದೆ ಅಂದ್ರೆ ಇಲ್ಲಿ ನಿಲ್ಸಿಬಿಟ್ಟಿದ್ದಾರೆ. ಆಮೇಲೆ ಲೆಂತ್ ಬ್ರೆಡ್ತ್ ಬಗ್ಗೆ ಹೇಳಿ ಮತ್ತೆ ಕಮ ಹಾಕಿ ಈಸ್ 36 ಅಂದ್ರೆ ಹಾಫ್ ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಈಸ್ ಎಷ್ಟು? 36. ಓಕೆ, ಈಗ 1/2 ಇಂಟು ಈಗ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಫಾರ್ಮ್ ಏನು? 2 ಇಂಟು ಎಲ್ ಪ್ಲಸ್ ಬಿ ಈಸ್ ಈಕ್ವಲ್ ಟು ಏನಾಯ್ತು? 36. ಈಗ 2 ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು? ಎಲ್ ಪ್ಲಸ್ ಬಿ ಈಸ್ ಈಕ್ವಲ್ ಟು 36. ಈಗ ನಾವು ಲೆಂತ್ನ ಏನಂತ ತಗೊಂಡಿವಿ? ವೈ ಅಂತ ತಗೊಂಡಿವಿ. ಓಕೆ, ಬ್ರೆಡ್ನ ಏನಂತ ತಗೊಂಡಿವಿ? ಎಕ್ಸ್ ಅಂತ ತಗೊಂಡಿವಿ. ಈಸ್ ಈಕ್ವಲ್ ಟು 36. ಇದು ಈಕ್ವೇಶನ್ 2 ಆಯ್ತು. ನಮ್ಗೆ 2 ಈಕ್ವೇಶನ್ ಬಂತು. ಇವಾಗ ಇದನ್ನ ಗ್ರಾಫಿಕಲಿ ಸಾಲ್ವ್ ಮಾಡಿಬಿಟ್ಟು ಓಕೆ ನಾವು ಲೆಂತ್ ಬ್ರೆಡ್ತ್ ಕಂಡಿಡಿಯೋಣ. ನಾವು ಕೇಳಿದ್ದೇನು? ಫೈಂಡ್ ದ ಡೈಮೆನ್ಷನ್. ಡೈಮೆನ್ಷನ್ ಅಂದ್ರೆ ನಥಿಂಗ್ ಬಟ್ ಲೆಂತ್ ಬ್ರೆಡ್ತ್ ಹೇಳ್ಬೇಕು, ಅಂದ್ರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಹೇಳ್ಬೇಕು. ಓಕೆನಾ? ಈಗ ಅದನ್ನ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಈಕ್ವೇಶನ್ ಏನು? y is equal to 4 plus x. ಓಕೆ, ಇದಕ್ಕೊಂದು ಟೇಬಲ್ ಹಾಕೋಣ. ಓಕೆ, ಎಕ್ಸ್ ವೈ. ಓಕೆನಾ? ಈಗ 4 ವ್ಯಾಲ್ಯೂ ತಗೊಳ್ಳೋಣ. ಓಕೆ, ಈಗ ನಾನೇನ್ ಮಾಡ್ತೀನಿ, ಎಕ್ಸ್ ವ್ಯಾಲ್ಯೂನು ಏನಾದ್ರೂ ತಗೋಬಹುದು, 0 1 2 3 ಏನಾದ್ರೂ ತಗೋಬಹುದು. ನಾನು ಇಲ್ಲಿ ಎಕ್ಸ್ ವ್ಯಾಲ್ಯೂ 4 ಇಂದ ಸ್ಟಾರ್ಟ್ ಮಾಡ್ತೀನಿ. ಯಾಕೆ ಅಂತ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಓಕೆ, ಈಗ ಎಕ್ಸ್ ಇದ್ದಲ್ಲಿ ಫಸ್ಟ್ ಏನಾಗ್ತೀನಿ? 4 ಹಾಕ್ತೀನಿ. ವೈ ಏನಾಗುತ್ತೆ? 4 ಪ್ಲಸ್ ಎಕ್ಸ್ ಇದ್ದಲ್ಲಿ 4 ಹಾಕಿದ್ರೆ ವೈ ವ್ಯಾಲ್ಯೂ ಏನಾಯ್ತು? 8 ಆಯ್ತು. ಎಕ್ಸ್ 4 ತಗೊಂಡ್ರೆ ವೈ ವ್ಯಾಲ್ಯೂ ಏನಾಯ್ತು? 8 ಆಯ್ತು. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ? ಎಕ್ಸ್ 4 ಆಡ್ ಮಾಡ್ತೀನಿ. 4 ಪ್ಲಸ್ 4 ಎಷ್ಟು? 8. ಎಕ್ಸ್ ಇದ್ದಲ್ಲಿ ಏನ್ ಹಾಕ್ತೀನಿ? 8 ಹಾಕ್ತೀನಿ. ವೈ ಇಸ್ ಈಕ್ವಲ್ ಟು ಏನು? 4 ಪ್ಲಸ್ ಎಕ್ಸ್ ಇದ್ದಲ್ಲಿ 8 ಹಾಕಿದ್ರೆ ವೈ ವ್ಯಾಲ್ಯೂ ಏನಾಯ್ತು? 12 ಆಯ್ತು. ಎಕ್ಸ್ 8 ತಗೊಂಡಾಗ ವೈ ಏನಾಯ್ತು? 12 ಆಯ್ತು. ಓಕೆನಾ? ಈಗ ನೀವು ನೋಡಿದ್ರೆ ಓಕೆ, ಈಗ ಎಷ್ಟು ಆಡ್ ಮಾಡಿದ್ದೀನಿ? ಇಲ್ಲಿ 4 ಆಡ್ ಮಾಡಿದ್ದೀನಿ ಅಂದ್ರೆ ಇಲ್ಲಿ 4 ಆಡ್ ಮಾಡ್ಕೊಂತ ಹೋಗ್ತೀನಿ. 12 16. ಇಲ್ಲಿ ಕೂಡ ಎಷ್ಟು ಜಾಸ್ತಿ ಆಗಿದೆ? 4 ಜಾಸ್ತಿ ಆಗಿದೆ. 16 20. ಓಕೆನಾ? ನೀವು ಜಸ್ಟ್ 2 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಇಲ್ಲಿ ಎಷ್ಟು ಜಾಸ್ತಿ ಮಾಡಲ್ಲ ಅಷ್ಟು ಜಾಸ್ತಿ ಮಾಡ್ಕೊಂತ ಹೋಗ್ರಿ. ಆನ್ಸರ್ ಅಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅದು ಜಾಸ್ತಿ ಮಾಡ್ಬಿಟ್ರೆ ನಿಮಗೆ ಕರೆಕ್ಟ್ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ನೀವು ಬರೀ 2 ವ್ಯಾಲ್ಯೂ ಮಾತ್ರ ಮಾಡಿ ತೋರಿದ್ರೆ ಸಾಕು. ಇದು ಫಸ್ಟ್ ಈಕ್ವೇಶನ್ ಟೇಬಲ್ ಆಯ್ತು. ಈಗ ಸೆಕೆಂಡ್ ಈಕ್ವೇಶನ್ ಟೇಬಲ್ ಹಾಕೋಣ. ಈಗ ನೋಡಿ, ಸೆಕೆಂಡ್ ಈಕ್ವೇಶನ್ ಏನು? ವೈ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 36. ಇದು ಅವ್ನು ಕೊಟ್ಟಿರೋದು. ನಾನೇನು ಹೇಳಿದೆ? ಗ್ರಾಫ್ ಹಾಕ್ಬೇಕಾದ್ರೆ ಯಾವಾಗಲೂ ವೈ ಮಾತ್ರ ಲೆಫ್ಟ್ ಸೈಡ್ ಇರಬೇಕು, ಇನ್ನು ಉಳುಕಿದ್ದೆಲ್ಲ ರೈಟ್ ಸೈಡ್. ಓಕೆ, ಸೊ ನಾನೇನ್ ಮಾಡ್ತೀನಿ? ವೈ ಒಂದೇ ಲೆಫ್ಟ್ ಸೈಡ್ ತಗೊಂಡ್ರೆ 36 ಪ್ಲಸ್ ಎಕ್ಸ್ ಹಾಕೊಡೋದ್ರೆ ಮೈನಸ್ ಎಕ್ಸ್ ಆಯ್ತು. ಓಕೆ, ಈಗ ಇದಕ್ಕೆ ನಾವು ಟೇಬಲ್ ಹಾಕೋಣ. ಎಕ್ಸ್ ವೈ. ಓಕೆ, ಇಲ್ಲಿ ಕೂಡ ನಾನೇನ್ ಮಾಡ್ತೀನಿ? ಎಕ್ಸ್ ವ್ಯಾಲ್ಯೂ ಏನಾದ್ರು ತಗೋಬಹುದು, 0 1 2 3 ಏನಾದ್ರು ತಗೋಬಹುದು.
ನಾನೇನ್ ಮಾಡ್ತೀನಿ 4, 8, 12, 16 ಈ ತರ ತಗೊಂತೀನಿ. ಯಾಕೆ ಅಂತ ಹೇಳ್ತೀನಿ ನಿಮಗೆ. ಓಕೆ, ಈಗ ನೋಡ್ರಿ ಎಕ್ಸ್ ಇದ್ದಲ್ಲಿ 4 ಹಾಕ್ರಿ. ಎಕ್ಸ್ ಇದ್ದಲ್ಲಿ 4 ಹಾಕಿದ್ರೆ ಏನಾಗುತ್ತೆ, y is equal to 36 minus 4. y is equal to ಏನಾಯ್ತು 32 ಆಯ್ತು. 4 y ದಲ್ಲಿ ಏನು 32. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ ಏನು 4, ನೆಕ್ಸ್ಟ್ ಏನ್ ಹಾಕ್ರಿ 8 ಹಾಕ್ರಿ. y is equal to 36 minus 8 ಎಷ್ಟಾಯ್ತು 28 ಆಯ್ತು. ಹೌದಾ? ಸೊ ಎಕ್ಸ್ 8 ತಗೊಂಡ y ಏನ್ ಬಂತು 28 ಆಯ್ತು. ಇಲ್ಲಿ ನೋಡಿದ್ರೆ 4 ಜಾಸ್ತಿ ಆಗ್ತಿದೆ. ಹೌದಾ? 4 ಜಾಸ್ತಿ ಆಗ್ತಿದೆ ಅಂದ್ರೆ 8 ಆದ್ಮೇಲೆ ಏನು 12, 16 ಬರುತ್ತೆ. ಇಲ್ಲಿ 4 ಕಡಿಮೆ ಆಗ್ತಿದೆ. 28ನ 4 ಹೋದ್ರೆ 24, 24ನ 4 ಹೋದ್ರೆ 20. ಓಕೆನಾ? ಇವಾಗ ನಾನು ಎದಕ್ಕೆ ಹೇಳ್ತೀನಿ, ಎದಕ್ಕೆ ಎಕ್ಸ್ 4, 8, 12, 16 ಎದಕ್ಕೆ ತಗೊಂಡಿನ ಅಂದ್ರೆ, ಈಗ ನೀವು ನೋಡಿದ್ರೆ ನನಗೆ ಗ್ರಾಫ್ ಆಗ್ಬೇಕಂದ್ರೆ ಸ್ಕೇಲ್ ನಾನು 1 centimeter is equal to 4 ತಗೊಂಡ್ಬಿಟ್ರೆ 4, 8, 12, 16 ಬಂದ್ಬಿಡುತ್ತಾ ಈಸಿಯಾಗಿ. ಇನ್ನೊಂದು y ಆಕ್ಸಿಸ್ ನೋಡಿದ್ರು ಕೂಡ ಎಲ್ಲ 4 ಟೇಬಲ್ ಐತೆ ನೋಡ್ರಿ. 8, 12, 16, 20. ಇಲ್ಲಿ ಕೂಡ ನೋಡ್ರೆ 32, 28, 24, 20 ಇವೆಲ್ಲ 4 ಟೇಬಲ್ ಹೋಗೋದ್ರಿಂದ ನನಗೆ ಗ್ರಾಫ್ ಈಸಿಯಾಗಿ ಹಾಕ್ಬೋದು, ಪ್ಲಸ್ ಸ್ಕೇಲ್ ಕೂಡ ಈಸಿಯಾಗಿ ತಗೋಬಹುದು. ಅದಕ್ಕೆ ನಾನು 4, 8, 12 ಅಂತ ಈ ತರ ತಗೊಂಡೆ. ಓಕೆ, ಇವಾಗ ಗ್ರಾಫ್ ಹಾಕೋಣ. ಓಕೆ, ಇಲ್ಲಿ ಫಸ್ಟ್ ಸ್ಕೇಲ್ ಬರ್ದ್ಬಿಡ್ತೀನಿ. ಸ್ಕೇಲ್ ಏನ್ ಬರೆಯೋಣ, ಆನ್ ಎಕ್ಸ್ ಆಕ್ಸಿಸ್ ಬಂದ್ಬಿಟ್ಟು ಎಷ್ಟು ಗ್ಯಾಪ್ ತಗೊಳ್ಳೋಣ, 1 centimeter is equal to 4 units. ಓಕೆ, ಆನ್ ವೈ ಆಕ್ಸಿಸ್ ಕೂಡ 1 centimeter is equal to 4 units ಅಂತ ತಗೊಳ್ಳೋಣ. ಓಕೆ, ಈ ಗ್ರಾಫ್ ಹಾಕ್ತೀನಿ. ಓಕೆ, ಇದು ಎಕ್ಸ್, ಇದು ಎಕ್ಸ್ ಡ್ಯಾಶ್, ಇದು ವೈ, ಇದು ವೈ ಡ್ಯಾಶ್. ಇದು 0 ಅಂದರೆ ಸ್ಕೇಲ್ ಏನು 4 ತೊಗೊಂಡಿನಿ. ಸೊ ಇಲ್ಲಿ ಸ್ಟಾರ್ಟ್ ಮಾಡೋದು 4, 8, 12, 16, 20, 24, 28, 32. ಇಲ್ಲಿ ಕೂಡ ಏನಾಗುತ್ತೆ -4, -8, -12, -16 ತಗೊಂಡೆ. ಇಲ್ಲಿ ಕೂಡ ವೈ ಆಕ್ಸಿಸ್ ಕೂಡ 4 ತೊಗೊಂಡಿನಿ. ಅದಕ್ಕೆ ಏನು ಮಾಡ್ತೀನಿ, 4, 8, 12, 16, 20, 24, 28, 32, 36. ಇಲ್ಲಿ ನೋಡ್ರಿ, ಇಲ್ಲಿ -4, -8, -12, -16, -20 ತಗೊಂಡು. ಓಕೆ, ಇವಾಗ ಗ್ರಾಫ್ ಹೆಂಗ್ ಆಗ್ಬೇಕಂತ ನೋಡ್ರಿ. ಫಸ್ಟ್ ಟೇಬಲ್ ನೋಡ್ರಿ, 4 ಇದ್ದಾಗ ಏನಿದೆ 8 ಇದೆ. ಸೊ ಎಕ್ಸ್ 4 ಇದ್ದಾಗ ವೈ ವ್ಯಾಲ್ಯೂ ಎಷ್ಟಿದೆ 8 ಅಂದ್ರೆ ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ 8 ಇದ್ದಾಗ ಏನು 12. ಎಕ್ಸ್ 8 ಇದ್ದಾಗ ವೈ ವ್ಯಾಲ್ಯೂ ಏನಿದೆ 12 ಇದೆ. ಓಕೆ, ನೆಕ್ಸ್ಟ್ 12 ಇದ್ದಾಗ ಏನಿದೆ 12 ಇದ್ದಾಗ 16 ಇದೆ. ಓಕೆ, ನೆಕ್ಸ್ಟ್ 16 ಇದ್ದಾಗ ಎಷ್ಟಿದೆ 16 ಇದ್ದಾಗ 20 ಇದೆ. ಓಕೆನಾ? ಹಿಂಗಿರೋದ್ರಿಂದ ಇದನ್ನ ಜಾಯಿನ್ ಮಾಡ್ರಿ, ಒಂದು ಸ್ಟ್ರೈಟ್ ಲೈನ್ ಇಂದ ಜಾಯಿನ್ ಮಾಡ್ರಿ. ಓಕೆ, ಇದ್ರ ಈಕ್ವೇಶನ್ ಏನು, y is equal to 4 plus x. ಇದ್ರ ಈಕ್ವೇಶನ್ ಬಂದು y is equal to 4 plus x. ಈ ಟೇಬಲ್ದು ಮುಗೀತು. ಈಗ ಈ ಟೇಬಲ್ ಹಾಕೋಣ. 4 ಇದ್ದಾಗ ಎಷ್ಟು 32, 4 ಇದ್ದಾಗ ಎಷ್ಟು 32 ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ 8 ಇದ್ದಾಗ ಎಷ್ಟು, 8 ಇದ್ದಾಗ 28, 8 ಇದ್ದಾಗ 28. ನೆಕ್ಸ್ಟ್ 12 ಇದ್ದಾಗ ಎಷ್ಟು 24, 12 ಇದ್ದಾಗ 24. ನೆಕ್ಸ್ಟ್ 16 ಇದ್ದಾಗ 20, 16 ಇದ್ದಾಗ 20 ಅಂದ್ರೆ ಮತ್ತೆ ಇಲ್ಲೇ ಬರುತ್ತೆ. ಓಕೆ, ಇದನ್ನ ಒಂದು ಸ್ಟ್ರೇಟ್ ಲೈನ್ ಇಂದ ಜಾಯಿನ್ ಮಾಡ್ರಿ. ಈ ಪಾಯಿಂಟ್ಸ್ನೆಲ್ಲ ಜಾಯಿನ್ ಮಾಡಿದ್ರೆ ಓಕೆ ಇಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಓಕೆ, ಈಗ ಇದು ಒಂದು ಸ್ಟ್ರೇಟ್ ಲೈನ್ ಬಂದ್ಬಿಡುತ್ತೆ. ಓಕೆ, ನಾನೀಗ ರಫ್ ತಗೊಂಡ್ರೆ ಒಂದು ಸ್ವಲ್ಪ ಕರ್ವ್ ಬರುತ್ತೆ. ನಾರ್ಮಲ್ ಆಗಿ ನೀವು ಗ್ರಾಫಲ್ಲಿ ಹಾಕಿದ್ರೆ ಸ್ಟ್ರೇಟ್ ಲೈನ್ ಬರುತ್ತೆ. ಇದು ಸ್ಟ್ರೇಟ್ ಲೈನ್, ಇದು ಸ್ಟ್ರೇಟ್ ಲೈನ್. ಇದ್ರ ಈಕ್ವೇಶನ್ ಏನು ಹೇಳ್ರಿ, y is equal to 36 minus x. ಇದ್ರ ಲೈನ್ ಈಕ್ವೇಶನ್ ಬಂದಿದ್ದು. ಈಗ ನೋಡ್ರಿ, ಇವರಿಬ್ರು ಎಲ್ಲಿ ಇಂಟರ್ಸೆಕ್ಟ್ ಆಗಿದ್ದಾರೆ, ಇವರಿಬ್ರು ಬಂದ್ಬಿಟ್ಟು ಓಕೆ ಎಕ್ಸಿಗೆ ಜಾಯಿನ್ ಮಾಡಿದ್ರೆ 16 ಬರುತ್ತೆ, ವೈಗೆ ಜಾಯಿನ್ ಮಾಡಿದ್ರೆ ಎಷ್ಟು ಬರುತ್ತೆ 20 ಬರುತ್ತೆ. ಓಕೆ, ನೀವು ಕರೆಕ್ಟ್ ಹಿಂಗ್ ಜಾಯಿನ್ ಮಾಡಿದ್ರೆ ಎಲ್ಲಿ ಬರುತ್ತೆ 20. ಯಾಕಂದ್ರೆ ನೋಡ್ರಿ, ಇಲ್ಲಿ ಕೂಡ 16, 20 ಇದೆ, ಇಲ್ಲಿ ಕೂಡ 16, 20 ಇದೆ. ಅವರಿಬ್ರು ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾರೆ. ಸೊ ಇಲ್ಲಿ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಏನು, ಎಕ್ಸ್ ಈಸ್ ಈಕ್ವಲ್ ಟು 16. ಎಕ್ಸ್ ವ್ಯಾಲ್ಯೂ ಎಕ್ಸ್ ಆಕ್ಸಿಸ್ ಎಲ್ಲಿ ಟಚ್ ಆಗ್ತಿದೆ 16ಗೆ, ವೈ ಆಕ್ಸಿಸ್ ಎಲ್ಲಿ ಟಚ್ ಆಗ್ತಾ ಇದೆ 20. ವೈ ಇಸ್ ಈಕ್ವಲ್ ಟು 20. ಸೊ ಈಗ ನೀವು ನೋಡಿದ್ರೆ ನಾನು ಎಕ್ಸ್ ಏನಂತ ತಗೊಂಡಿನಿ, ಬ್ರೆಡ್ತ್ ಅಂತ ತಗೊಂಡಿನಿ. ಸೊ ಏನ್ ಬರಿತೀವಿ, ಬ್ರೆಡ್ತ್ ಈಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು ಎಷ್ಟು 16.
ಓಕೆ, ಅಲ್ಲೇನು ಮೀಟರ್ ಕೊಟ್ಟಿದ್ದಾರೆ, ಸೊ ನಾವೇನು ಬರೆಯೋಣ 16 ಮೀಟರ್ ಅಂತ ಬರೆಯೋಣ. ಓಕೆ, ನೆಕ್ಸ್ಟ್ ಲೆಂತ್ ಈಸ್ ಈಕ್ವಲ್ ಟು ಲೆಂತ್ ಏನಂತ ತೊಗೊಂಡಿನಿ, ವೈ ಅಂತ ತೊಗೊಂಡಿನಿ. ವೈ ವ್ಯಾಲ್ಯೂ ಎಷ್ಟು ಇಲ್ಲಿ 20 ಮೀಟರ್. ಓಕೆನಾ, ಸೊ ಹಿಂಗೆ ಗ್ರಾಫ್ ಹಾಕ್ಬಿಟ್ಟು ನಾವು ಸೊಲ್ಯೂಷನ್ ಕಂಡುಹಿಡಿಬಹುದು. ನಾನಿಲ್ಲಿ ರಫ್ ತೊಗೊಂಡ್ರದ್ರಿಂದ ಒಂದು ಸ್ವಲ್ಪ ಲೈನ್ ಸ್ಟ್ರೈಟ್ ಬಂದಿರಲ್ಲ, ನೀವು ಗ್ರಾಫಲ್ಲಿ ಈ ಥರ ಹಾಕ್ರಿ, ಪಕ್ಕ ನಿಮಗೆ ಇದೇ ಆನ್ಸರು ಬರುತ್ತೆ.